ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಚೈತ್ರ ಹರೀಶ್. ಎಲೆಕ್ಷನ್ 30ಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ ಬನ್ನಿ. ಹುಕ್ಕೇರಿಯಲ್ಲಿ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಭಾಗಿಯಾಗಿದ್ರು. ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಅಮಿತ್ ಶಾ ರೋಡ್ ಶೋ ನಡೆಸಿ ಮತ ಶಿಕಾರಿ ನಡೆಸಿದ್ರು. ಇನ್ನು ಪ್ರಚಾರ ಸಭೆಯಲ್ಲಿ ಅಮಿತ್ ಶಾ ನೇಹಾ ಹತ್ಯೆ ಪ್ರಕರಣವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಿಮಗೆ ತನಿಖೆ ಮಾಡಲು ಆಗದಿದ್ರೆ ಸಿಬಿಐಗೆ ಕೊಡಿ ಅಂತ ಆಗ್ರಹಿಸಿದ್ರು. ಇನ್ನು ಇದೇ ವೇಳೆ ನೇಹಾ ಹತ್ಯೆ ಪ್ರಕರಣವನ್ನ ಪ್ರಸ್ತಾಪಿಸಿ ಅವರು ಕಾಂಗ್ರೆಸ್ ವಿರುದ್ಧ ಅಮಿತ್ ಶಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತಾಂತರ ಆಗದ ಬಾಲಕಿಯ ಕೊಲೆ ಆಯಿತು, ನಿಮಗೆ ತನಿಖೆ ಮಾಡಲು ಆಗದಿದ್ರೆ ಸಿಬಿಐಗೆ ಕೊಡಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅಮಿತ್ ಶಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. व्यक्तिगत बात है, एक बच्ची जो धर्म परिवर्तन करना नहीं चाहती उसको मार डाला गया. मैं परसों उनकी माताजी को मिला हुबली में, उन्होंने बताया कि उस पर धर्म परिवर्तन करने का दबाव. कांग्रेस पार्टी को मैं चेतावनी देना चाहता हूं, आप अगर एक केस की ढंग से जांच नहीं कर सकते तो सीबीआई को दे दीजिए. नेहा हिरेमठ को, अन्याय करने वालों को उल्टा लटका कर सीधा करने का काम भारतीय जनता पार्टी का. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಹಿನ್ನೆಲೆ ಸಿಐಡಿ ಕಚೇರಿಗೆ ದೇವರಾಜೇಗೌಡ ಆಗಮಿಸಿದ್ರು. ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯೊಂದಿಗೆ ವಕೀಲರ ಕಾರಿನಲ್ಲಿ ಆಗಮಿಸಿದ್ದಾರೆ. ವಕೀಲ ದೇವರಾಜೇಗೌಡ ಬಳಿ ಪೆನ್ಡ್ರೈವ್ ಇದ್ದ ಕಾರಣ ದೇವರಾಜೇಗೌಡ ವಿಚಾರಣೆಗೆ ಹಾಜರಾಗಿದ್ರು. ಪ್ರಜ್ವಲ್ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ವಿರುದ್ಧ ಎಸ್ಐಟಿ ಮುಖ್ಯಸ್ಥರ ಮುಂದೆ ಸಂತ್ರಸ್ತೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಎಂಪಿ ಗೆಸ್ಟ್ ಹೌಸ್ನಲ್ಲಿ ಕರೆಸಿ ಅತ್ಯಾಚಾರ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಕರೆದಾಗಲೆಲ್ಲ ಬರಬೇಕು, ಇಲ್ಲ ಅಂದ್ರೆ ವಿಡಿಯೋ ರಿಲೀಸ್ ಮಾಡ್ತೇನೆ ಅಂತ ಧಮಕಿ ಹಾಕ್ತಿದ್ರು. ಗನ್ ತೋರಿಸಿ ಹೆದರಿಸ್ತಾ ಇದ್ರು. ನಿನ್ನ ಪತಿಯಿಂದಲೇ ನನ್ನ ಅಮ್ಮನಿಗೆ ಎಂಎಲ್ಎ ಟಿಕೆಟ್ ಕೈ ತಪ್ಪಿತು ಅಂತ ಬೈಯುತ್ತಿದ್ರು ಅಂತ ಸಂತ್ರಸ್ತೆ ದೂರು ದಾಖಲಿಸಿದ್ದಾರೆ. ಪ್ರಜ್ವಲ್ ಕೇಸ್ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಸಿಕ್ಕಿದೆ. ಸಂತ್ರಸ್ತೆಯರಿಗೆ ಬಿಜೆಪಿಯವರು ಸಾಂತ್ವನವನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಸಿಟಿ ರವಿ, ಶೋಭಕ್ಕ, ಬೊಮ್ಮಾಯಿ ಎಲ್ಲಾ ಹೋದ್ರು, ಪ್ರಹ್ಲಾದ್ ಜೋಶಿ ಯಾಕೆ ಮಾತನಾಡ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಪ್ರಜ್ವಲ್ ಹಾಗೂ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಕಾಂಗ್ರೆಸ್, ಮಹಿಳಾ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿರುವ ರಾಜ್ಯದ ಮಾನ ಮರ್ಯಾದೆ ಪ್ರಜ್ವಲ್ಗೆ ಹೇಳಿ ಧಿಕ್ಕಾರ, ರಾಜ್ಯದ ಮಾನ ಮರ್ಯಾದೆಯನ್ನು ಪ್ರಜ್ವಲ್ಗೆ ಹೇಳಿ ಧಿಕ್ಕಾರ. ಸಿಎಂ ಸಿದ್ದು ಸಿಡಿ ರಿಲೀಸ್ ಆದ್ರೂ ಅಚ್ಚರಿ ಇಲ್ಲ ಎಂಬ ಮಾಜಿ ಶಾಸಕ ರಾಜು ಗೌಡ ಹೇಳಿಕೆಗೆ ಡಿಕೆಶಿ ಗುಡುಗಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಅವನ್ಯಾರೋ ರಾಜುಗೌಡ ಮಾತನಾಡಿದ್ನಲ್ಲ, ಅವನು ಮೆಂಟಲ್ ಕೇಸ್ ಅಂತ ಕಿಡಿಕಾರಿದ್ದಾರೆ. ಮೆಂಟಲ್ ಕೇಸು ಸರ್ ಕ್ಯಾಮೆರಾ ನೋಡಿ. ಮೆಂಟಲ್ ಕೇಸ್ ಮೆಂಟಲ್ ಕೇಸು ಸರ್ ಕ್ಯಾಮೆರಾ ನೋಡಿ. ಮೆಂಟಲ್ ಕೇಸ್ ಮೆಂಟಲ್ ಕೇಸು ಸರ್ ಕ್ಯಾಮೆರಾ ನೋಡಿ. ಮೆಂಟಲ್ ಕೇಸು ಮೆಂಟಲ್ ಕೇಸು ಸರ್ ಕ್ಯಾಮೆರಾ ನೋಡಿ. ಮೆಂಟಲ್ ಕೇಸ್. ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ಅಣ್ಣಾಮಲೈ ಬಿಎಸ್ ಯಡಿಯೂರಪ್ಪ ಮತಯಾಚನೆ ಮಾಡಿದ್ದಾರೆ. ಜಿಲ್ಲೆಯ ಬೈಂದೂರಿನಲ್ಲಿ ಪ್ರಚಾರ ಮಾಡುತ್ತಿದ್ದು ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಪ್ರಚಾರದ ನಂತರ ಕೊಲ್ಲೂರು ಮೂಕಾಂಬಿಕೆ ದೇವಿಯ ದರ್ಶನವನ್ನ ಪಡೆದಿದ್ದಾರೆ.
ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಇಂದು ತೋರಣಗಲ್ ಗ್ರಾಮದಲ್ಲಿ ಬಿರುಸಿನ ಪ್ರಚಾರವನ್ನ ನಡೆಸಿದ್ದಾರೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತೆರೆದ ವಾಹನದ ಮೂಲಕ ಪ್ರಚಾರವನ್ನ ಮಾಡಿ ರೋಡ್ ಶೋ ಮಾಡಿದ್ದಾರೆ. ಇನ್ನು ಪ್ರಚಾರದ ವೇಳೆ ಮಾತನಾಡಿದ ತುಕಾರಾಂ, ರಾಹುಲ್ ಗಾಂಧಿ ಈ ಬಾರಿ ಪ್ರಧಾನಿ ಆಗಲಿದ್ದಾರೆ, ನನಗೆ ಮತ ನೀಡಿ ಗೆಲ್ಲಿಸಿ, ಬಳ್ಳಾರಿ ಅಭಿವೃದ್ಧಿ ಮಾಡುವೆ ಅಂತ ಮತಯಾಚನೆ ಮಾಡಿದ್ದಾರೆ. ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ನಾನು ಬೇರೆ, ರೇವಣ್ಣ ಬೇರೆ ಅಂತಾರೆ. ಅವರು ರಾಜಕೀಯ ಮಾಡೋದೆಲ್ಲ ಒಟ್ಟೊಟ್ಟಿಗೆ. ಈ ಹಿಂದೆ ಚುನಾವಣಾ ಪ್ರಚಾರದಲ್ಲಿ ಪ್ರಜ್ವಲ್ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳಿದ್ರು ಅಂತ ಟಾಂಗ್ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಅಪ್ಪ ಮಗನಿಗೆ ನೋಟಿಸ್ ಜಾರಿ ಮಾಡಿ 24 ಗಂಟೆ ಆಗಿದೆ. 24 ಗಂಟೆಯೊಳಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು. ಅವರು ಒಂದು ವೇಳೆ ಹಾಜರಾಗದಿದ್ರೆ ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ. ಎಲ್ಲ ಏರ್ಪೋರ್ಟ್ಗಳಿಗೆ, ಪೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕ್ಔಟ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಈ ಮಧ್ಯೆ ಮಾನ್ಯ ಪ್ರಜ್ವಲ್ ಅವರ ಲಾಯರ್, ಅಡ್ವೊಕೇಟ್, ಅವರು ವಕೀಲರು SIT ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ನಮಗೆ 6 ದಿವಸ ಸಮಯ ಕೊಡಿ, ನಾವು ಹೊರದೇಶದಲ್ಲಿದ್ದಾರೆ ನಮ್ಮ ಕ್ಲೈಂಟು, ಹಾಗಾಗಿ ಆ ಸಮಯ ಕೊಡಿ ಅಂತೇಳಿ ಕೇಳಿದ್ದಾರೆ. ಸಮಯ ಕೊಡೋದಕ್ಕೆ 24 ಗಂಟೆಯನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಪ್ರೊವಿಷನ್ಸ್ ಇಲ್ಲ. ಈಗಾಗಲೇ ನಮ್ಮ SITನವರು ಲೀಗಲ್ ಒಪಿನಿಯನ್ಗೂ ಕೂಡ ಕೇಳ್ತಾ ಇದ್ದಾರೆ, ನಾವು ಇದನ್ನು ಕೊಡೋಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ಯಾವುದಾದ್ರೂ ಪ್ರೊವಿಷನ್ಸಲ್ಲಿ. ಆ್ಯಸ್ ಇಟ್ ಈಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ SIT ಮುಂದುವರಿಯುತ್ತೆ. ಈಗಾಗಲೇ ನಾವು ಲೋಕಸಭಾ ಚುನಾವಣೆಗೆ ಕೌಂಟೌನ್ ಹಿನ್ನೆಲೆ ಮತ ಸೆಳೆಯಲು ಅಭ್ಯರ್ಥಿಗಳ ನಾನಾ ಕಸರತ್ತು ನಡೀತಾ ಇದೆ. ಹಾವೇರಿ ಗದಗ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸಾವಿರಾರು ಕಾರ್ಯಕರ್ತರ ಮಧ್ಯೆ ಬೃಹತ್ ರೋಡ್ ಶೋ ನಡೆಸಿದ್ರು. ಈ ವೇಳೆ ಶಾಸಕ ವಿನಯ್ ಕುಲಕರ್ಣಿ, ವಿಧಾನ ಪರಿಷತ್ನ ಸಚೇತಕ ಸಲೀಂ ಅಹಮದ್, ಮಾಜಿ ಶಾಸಕರಾದ ರಾಮಣ್ಣ ಲಮಾಣಿ ಹಲವರು ಸಾಥ್ ಕೊಟ್ಟಿದ್ದಾರೆ. ಹಾವೇರಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಗೆಲುವಿಗಾಗಿ ಅಭಿಮಾನಿಯೊಬ್ಬರು ದೀಡ್ ನಮಸ್ಕಾರ ಹಾಕಿದ್ದಾರೆ. ಗದಗ ನಗರದ APMC ಗೇಟ್ನಿಂದ ವೀರೇಶ್ವರ ಪುಣ್ಯಾಶ್ರಮದ ಪುಟ್ಟರಾಜ ಗವಾಯಿಗಳ ಗದ್ದುಗೆಯವರೆಗೆ ನಮಸ್ಕಾರ ಹಾಕಿದ್ದಾರೆ. ಬೆನ್ನಿನ ಮೇಲೆ ಕೊಡ ಹೊತ್ತು ಅಭಿಮಾನಿ ದೀರ್ಘದಂಡ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ MLC ಸುನೀಲ್ ಗೌಡಗೆ ಕೊಲೆ ಬೆದರಿಕೆ ಆರೋಪ ಕೇಳಿಬಂದಿದೆ. ಈ ಸಂಬಂಧ ವಿಜಯಪುರದಲ್ಲಿ ಸಚಿವ MB ಪಾಟೀಲ್ ಸಹೋದರ ಸುನೀಲ್ ಗೌಡ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂಜಾಬ್ ಮೂಲದ ಸರ್ದಾರ್ನಿಂದ ಜೀವ ಬೆದರಿಕೆ ಬಂದಿದೆ. ಬಿಜೆಪಿ ಮುಖಂಡ ವಿಜುಗೌಡ ಜೊತೆಗಿರುವ ಸರ್ದಾರ್ ಜಿ ಬಳಿ ಅಕ್ರಮ ಪಿಸ್ತೂಲ್ಗಳಿವೆ. ಮನೆಗೆ ಹೊಕ್ಕು ಹೊಡೆಯುತ್ತಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸುನೀಲ್ ಗೌಡ ಹೇಳಿದ್ದಾರೆ. ಇದೇ ವೇಳೆ ಸರ್ದಾರ್ ಜಿ ಫೋಟೋ ಬಿಡುಗಡೆಯನ್ನ ಮಾಡಿದ್ದಾರೆ. ರೇವಣ್ಣನಿಗಾಗಿ ಕೇರಳದಿಂದ ವ್ಯಕ್ತಿಯೋರ್ವ ಕೈಯಲ್ಲಿ ವಿಭೂತಿ ದಾರ ಹಿಡಿದು ಬೆಂಗಳೂರಿನಲ್ಲಿರುವ HD ರೇವಣ್ಣ ನಿವಾಸಕ್ಕೆ ಆಗಮಿಸಿದ್ದಾರೆ. HD ರೇವಣ್ಣರಿಗೆ ಶತ್ರುದೋಷ ಇದೆ. ತ್ರಿಶೂರ್ನ ದುರ್ಗಾದೇವಿಯ ವಿಭೂತಿಯನ್ನ ತಂದಿದ್ದೇನೆ. ರೇವಣ್ಣ ಭೇಟಿಗೆ ಅವಕಾಶವನ್ನ ನೀಡಿ ಅಂತ ಕೇರಳದ ವಿಜಯ್ ಕುಮಾರ್ ಕೇಳಿದ್ದಾರೆ. ಆದರೆ ಸಿಬ್ಬಂದಿಗಳು ವಿಜಯ್ ಕುಮಾರ್ನನ್ನ ವಾಪಸ್ ಕಳುಹಿಸಿದ್ದಾರೆ. ಹೊಸೂರ್ಲೆ ತಿರುಚೂರು ಇಲ್ಲಿಗೆ ಯಾಕೆ ಬಂದಿರಿ? ಅವ್ರ ಹಿಂಗೆ ಪೂಜೆ ಬಂದಿಟ್ಟು ಹೋಗ್ಬೇಕು. ಯಾರಿಗೆ? ರೇವಣ್ಣ ಸಾರ್ಗೆ ಪರಿಚಯನ ಕೇಳಿ ಅವ್ರಿಗೆ ನಿಮ್ಗೆ ತೆರೀಮ ಅವರು ಎಷ್ಟೆಲ್ಲ ಯಾವಾಗಲೂ ಬರ್ತಾ ಇರ್ತಾರೆ ಕೇಳಿ ಅಣ್ಣ. ಎಪ್ಪ ಅಂತ ತೆರೀಮ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗಿದ್ರು. ಕಾರವಾರದ ಮುಂಡಗೋಡಿನಲ್ಲಿ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪರ ಪ್ರಚಾರವನ್ನ ಮಾಡಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಗ್ಯಾರಂಟಿಯಿಂದ ಬಿಜೆಪಿ ಬುಡ ಅಳ್ಳಾಡ್ತಿದೆ ಎಂಬ ಸಿಎಂ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಮತ ಎಚ್ಡಿಕೆಗೆ ಸಿಗದಿದ್ರೆ ಮುಂದುವರಿಕೆ ಕಷ್ಟ ಅಂತ ಅವರೇ ಹೇಳಿದ್ದಾರೆ. ಮತ್ತೊಂದೆಡೆ ಡಿಕೆಶಿ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಅವರವರೇ ಉತ್ತರವನ್ನ ಕೊಡ್ತಿದ್ದಾರೆ. ನಾವು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ದಲಿತ ಸಮುದಾಯದ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಭಾಗಿಯಾದರು. ಹಿಂದುಳಿದ ದಲಿತರಿಗೆ ಈಶ್ವರಪ್ಪ ಪಾಠ ಮಾಡಿದ ಸಂಸಾರ ಚೆನ್ನಾಗಿರ್ಬೇಕಂದ್ರೆ ಕುಡಿತವನ್ನ ಬಿಡಬೇಕು ಅಂತ ಪುರುಷರಿಗೆ ಕಿವಿಮಾತು ಹೇಳಿದ್ದಾರೆ. ಜನರ ಸಮಸ್ಯೆಗಳನ್ನ ಬಗೆಹರಿಸುವ ಭರವಸೆಯನ್ನ ನೀಡಿ ಮತಯಾಚಿಸಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮರಾಠ ಸಮಾಜದ ಅಭ್ಯರ್ಥಿ ದಿನಕರ್ ಮೋರೆ ಅಬ್ಬರದ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಬೀದರ್ನ ಔರಾದ್ ತಾಲೂಕಿನಲ್ಲಿ ಪ್ರಚಾರ ಸಭೆಯನ್ನ ಮಾಡಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮರಾಠ ಸಮಾಜದ ಜನರು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪದ್ಮಕಾರ ಪಾಟೀಲ್ ಸೇರಿದಂತೆ ಹಲವರು ಡಾಕ್ಟರ್ ದಿನಕರ್ ಮೋರೆಗೆ ಸಾಥ್ ನೀಡಿದರು. ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಕೋಲಾರ ಜಿಲ್ಲಾ ಒಕ್ಕಲಿಗ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದೆ. ಚುನಾವಣೆ ಸಂದರ್ಭದಲ್ಲಿ ರೈತರು ಮತ್ತು ಒಕ್ಕಲಿಗ ಸಮುದಾಯವನ್ನ ಹೀಯಾಳಿಸಿದ್ದಕ್ಕೆ ಕಿಡಿಕಾರಿದ್ದಾರೆ. ಸಮಾಜದಲ್ಲಿ ಈ ರೀತಿಯಾಗಿ ಮಾತನಾಡುವುದು ಸರಿಯಲ್ಲ, ನೀವು ಹೊಟ್ಟೆಗೆ ಏನು ತಿಂತೀರಾ ಅಂತ ಪ್ರಶ್ನಿಸಿದ್ದಾರೆ. ಕ್ಷಮೆ ಕೇಳದಿದ್ದರೆ ಉಗ್ರವಾದ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಮೈಸೂರು ಜಿಲ್ಲೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ತಾಯಿ ಕಾಣೆಯಾಗಿದ್ದಾರೆ ಅಂತ ಮಗ ದೂರು ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ಸತೀಶ್ ಬಾಬು ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲೋಕಸಭೆ ಚುನಾವಣೆ ವೇಳೆ ಸತೀಶ್ ತನ್ನ ತಾಯಿಯನ್ನ ಕರೆದೊಯ್ದಿದ್ರು. ಪೆನ್ಡ್ರೈವ್ ವಿವಾದದಲ್ಲಿ ತನ್ನ ತಾಯಿ ಚಿತ್ರವೂ ಕೂಡ ಇದೆ. ವಿಡಿಯೋ ಬಹಿರಂಗದ ಬಳಿಕ ರೇವಣ್ಣ ಕರೆಯುತ್ತಿದ್ರು. ಆಗಿನಿಂದ ನನ್ನ ತಾಯಿ ಕಾಣೆಯಾಗಿದ್ದಾರೆ. ಯುವಕ ಈ ರೀತಿಯಾಗಿ ದೂರು ನೀಡಿದ್ದಾರೆ. ಇನ್ನು ಮಹಿಳೆ ನಾಪತ್ತೆ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸುತ್ತಿದ್ದಾರೆ. ನೀವು ಯಾರಿಗೂ ಕೂಡ ಅಂಜುವುದು ಹೆದರುವುದು ಬೇಡ. ನಿಮಗೆ ಅಗತ್ಯ ರಕ್ಷಣೆ ಏನು ಬೇಕು ನಾವು ನೀಡ್ತೇವೆ. ಹಾಸನದಲ್ಲಿ ಸಾಕಷ್ಟು ಗಾಳಿ ಸುದ್ದಿ ಹರಿದಾಡ್ತಾ ಇದೆ. ಗೃಹ ಇಲಾಖೆ ಹಾಗೂ ನಾವು ಇಂತಹ ವಿಚಾರದಲ್ಲಿ ಕಮೆಂಟ್ ಮಾಡೋದಿಲ್ಲ ಎಂದಿದ್ದಾರೆ. ಎಸ್ಐಟಿದವರು ಮತ್ತು ಅಲ್ಲಿರುವಂಥ ಅಧಿಕಾರಿಗಳು ಭಾಳ ಸ್ಪಷ್ಟವಾದಂಥ ಸಂದೇಶ ಎಲ್ಲ ಹೆಣ್ಮಕ್ಳಿಗೆ ಅವರಿಗೆ ಕೊಟ್ಟಿದ್ದಾರೆ. ನೀವು ಯಾರಿಂದನೂ ಅಂಜಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನಾದರೂ ದಾಖಲೆಗಳಿರ್ಬೋದು ಅಥವಾ ನಿಮ್ಮ ಕಂಪ್ಲೇಂಟ್ ಇದ್ದರೆ ಅನಾನಿಮಿಟಿನೂ ಮೇಂಟೈನ್ ಮಾಡ್ತೀವಿ ಮತ್ತು ನಿಮಗೆ ಅಗತ್ಯ ರಕ್ಷಣೆ ಇದ್ರೂ ನಾವು ಕೊಡ್ತೀವಿ. ಅದನ್ನು ನಿನ್ನೆನೂ ಕೂಡ ಹೋಮ್ ಮಿನಿಸ್ಟರ್ ಅವರು ಪುನರುಚ್ಚರಿಸಿದ್ದಾರೆ. ಇಲ್ಲಿ ಎಸ್ಐಟಿದವರು. ಬಳ್ಳಾರಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತುಕಾರಾಂಗೆ ಟಿಕೆಟ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ತುಕಾರಾಂ ವಿದ್ಯಾವಂತ ಅಂತ ಬಳ್ಳಾರಿ ಟಿಕೆಟ್ ಕೊಡಲಾಗಿದೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಬರ ಪರಿಹಾರ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ರಾಜ್ಯದ 223 ತಾಲೂಕಿನಲ್ಲಿ ಬರ ಇದೆ. 7 ತಿಂಗಳಾದರೂ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ. ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋದ್ಮೇಲೆ ಸ್ವಲ್ಪ ಹಣ ನೀಡಿದ್ದಾರೆ. ರಾಜ್ಯದ ಬಿಜೆಪಿ ಸಂಸದರು ಹಣ ಬಿಡುಗಡೆಗೆ ಒತ್ತಾಯವನ್ನ ಮಾಡಲಿಲ್ಲ. ಬರ ಪರಿಹಾರ ಕೇಳಲು ಬಿಜೆಪಿ ಸಂಸದರು ಮುಂದೆ ಬರ್ತಿಲ್ಲ. ನರೇಂದ್ರ ಮೋದಿ ಪ್ರಧಾನಿಯಾಗೋ ಮುಂಚೆ ಎಲ್ಲ ಪಕ್ಷ ಒಟ್ಟಾಗಿ ಹೋಗಿ ಭೇಟಿಯನ್ನ ಮಾಡ್ತಿದ್ವಿ. ಈಗ ಕಾಲ ಬದಲಾಗಿದೆ. ಯಾರೂ ಕೂಡ ಪರಿಹಾರ ಕೇಳಲು ಬರ್ತಿಲ್ಲ ಎಂದಿದ್ದಾರೆ. ವಿಶೇಷವಾಗಿ ಈ ಬಾರಿ 236 ತಾಲೂಕಲ್ಲಿ 226 ತಾಲೂಕು ಬರ ಅಂತ ಘೋಷಣೆಯಾಗಿ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಮನವಿ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ರವಾನೆ ಆದಮೇಲೂ ಕೂಡ 7 ತಿಂಗಳ ಕಾಲ ಹಣ ಬಿಡುಗಡೆ ಆಗಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥದ್ದು ಕೂಡ ಕೊಡಬೇಕು. ಆದರೆ ನಮ್ಮ ಲೋಕಸಭಾ ಸದಸ್ಯರು 26-27 ಜನ ಡಿ.ಕೆ. ಸುರೇಶ್ ಅವರೊಬ್ಬರು ಬಿಟ್ಟರೆ ಬರಗಾಲಕ್ಕೆ ಹಣ ಕೊಡಿ ಅಂತ ಯಾರೂ ಕೂಡ ಪಾರ್ಲಿಮೆಂಟಲ್ಲಿ ಒಬ್ಬರು ಕೂಡ ಪ್ರಶ್ನೆ ಮಾಡಲಿಲ್ಲ ಅಥವಾ ಪತ್ರಿಕಾಗೋಷ್ಠಿ ಮುಖಾಂತರನೂ ಎಲ್ಲೂ ಕೂಡ ಹೇಳಲಿಲ್ಲ.
ಅಥವಾ ಒಟ್ಟಾಗಿ ಇವರೆಲ್ಲ 27 ಜನ ಪ್ರಧಾನ. ಇನ್ನು ಇದೇ ವೇಳೆ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಪ್ರಜ್ವಲ್ ಕೇಸ್ ಎಸ್ಐಟಿ ತನಿಖೆಗೆ ವಹಿಸಲಾಗಿದೆ. ತನಿಖೆ ಹಂತದಲ್ಲಿ ನಾವು ಹೋಗಬಾರ್ದು. ತನಿಖೆ ಹಂತದಲ್ಲಿ ನಾನು ಮಾತನಾಡೋದು ಸೂಕ್ತವಲ್ಲ. ಪ್ರಕರಣದ ಬಗ್ಗೆ ಪ್ರಭಾವ ಇಲ್ಲ. ಜನರ ನಿಲುವಿನ ಮೇಲೆ ನಿರ್ಧಾರವಾಗಲಿದೆ ಎಂದಿದ್ದಾರೆ. ಅದು ಯಾವುದೇ ಘಟನೆ ಆದರೂ ಕೂಡ ಕುಮಾರಸ್ವಾಮಿ ಅವರು ಮಹಾನಾಯಕ ಅಂತ ಒಂದು 100 ಸಲ ಹೇಳಿದ್ದಾರೆ ಇಲ್ವಾ? ಅನೇಕ ಬಾರಿ ಹೇಳಿದ್ದಾರೆ. ಅದರಿಂದ ಈಗ ತನಿಖೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅಭಿಮಾನಿಗಳಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಎಆರ್ ಮಂಜುನಾಥ್, ಕೆಎಸ್ ಈಶ್ವರಪ್ಪನವರಿಗೆ ಅನ್ಯಾಯ ಆಗಿದೆ. ಜಾತಿ ಭೇದ ಮರೆತು ಈಶ್ವರಪ್ಪನವರಿಗೆ ಬೆಂಬಲವನ್ನ ಸೂಚಿಸುತ್ತಿದ್ದೇವೆ. ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದ ನಾಯಕ ಈಶ್ವರಪ್ಪ. ಆದರೆ ಅವರಿಗೆ ಹಾವೇರಿ ಟಿಕೆಟ್ ತಪ್ಪಿಸಿ ಮೋಸ ಮಾಡಲಾಗಿದೆ. ಜೊತೆಗೆ ಹಿಂದುತ್ವದ ನಾಯಕ ಸಿಟಿ ರವಿ ಅವರಿಗೂ ಮೋಸ ಆಗಿದೆ. ಈ ಬಾರಿ ನಾವು ಪಕ್ಷೇತರವಾಗಿ ಸ್ಪರ್ಧಿಸಿರುವ ಈಶ್ವರಪ್ಪ ಅವರನ್ನ 1 ಲಕ್ಷ ಲೀಡ್ನಿಂದ ಗೆಲ್ಲಿಸುತ್ತೇವೆ ಎಂದಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರದ ಹುಣಸಗಿ ಪಟ್ಟಣದಲ್ಲಿ ಬಿಜೆಪಿ ಕ್ಯಾಂಪೇನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ವೇದಿಕೆ ಮೇಲೆ ದೀರ್ಘದಂಡ ನಮಸ್ಕಾರ ಹಾಕಿ ಮತಯಾಚಿಸಿದ್ದಾರೆ. ಸೆರಗೊಡ್ಡಿ ಮತ ಕೇಳಲು ನನಗೆ ತಾಯಿ ಇಲ್ಲ, ತಂದೆಯೂ ಇಲ್ಲ. ನನ್ನ ಪಾಲಿಗೆ ಕಾರ್ಯಕರ್ತರೇ ತಂದೆ ತಾಯಿಯಂದಿರು. ನೀವೇ ಆಶೀರ್ವಾದವನ್ನ ಮಾಡಬೇಕು ಅಂತ ವೇದಿಕೆ ಮೇಲೆ ದೀರ್ಘದಂಡ ನಮಸ್ಕಾರ ಹಾಕಿ ಮತಯಾಚಿಸಿದ್ದಾರೆ. ಲೋಕ ಅಖಾಡದಲ್ಲಿ ಸಿಡಿ ಫೈಟ್ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಡಿ ಮಾಡೋದ್ರಲ್ಲಿ ನಿಸ್ಸೀಮರು. ಸಿದ್ದರಾಮಣ್ಣ, ನೀವು ಡಿಸಿಎಂ ಪಕ್ಕದಲ್ಲಿ ಓಡಾಡಬೇಡಿ, ಎಲೆಕ್ಷನ್ ಆದ್ಮೇಲೆ ನಿಮ್ಮ ಸಿಡಿ ಬಿಡಬಹುದು ಅಂತ ರಾಜುಗೌಡ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಅಣ್ಣ, ನಿನಗ ದಯವಿಟ್ಟು ಇಂಥವ್ರನ್ನ ಬಾಜು ಕರ್ಕೊಂಡು ಅಡ್ಡಾಡ್ಬೇಡಪ್ಪ ಯಪ್ಪ. ಇವರೆಲ್ಲ ಸಿಡಿ ಮಾಡಿದ್ರೆ ಭಾರಿ ಎಕ್ಸ್ಪರ್ಟ್ ಮರಾಯ, ಭಾರಿ ಎಕ್ಸ್ಪರ್ಟ್ ಅಣ್ಣ. ಹಿಂಗೆ ಇಂದ ನಮ್ಮ ರಮೇಶ್ ಅಣ್ಣ ನೀರಾವರಿ ಸಚಿವ ಇದ್ದ, ಅವನಿಗೆ ಹಿಂಗೆ ಸಿಡಿ ಮಾಡಿ ಮನೆಗೆ ಕಳಿಸಿದ್ರಿ ನೋಡ್ರಿ ಅಣ್ಣ. ಅವ್ರು ಬಂದಿರೋದು ನಿನಗೆ ಸಿದ್ದರಾಮಣ್ಣ ನಿನಗೆ ಒಳ್ಳೇದು ಮಾಡಕ್ ಬಂದಿಲ್ಲ, ನಿನ್ನ ಸೀಟ್. ವಿಜಯಪುರದಲ್ಲಿ ಅಣ್ಣಾಮಲೈ ಭಾಷಣದ ವೇಳೆ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಭಾವುಕರಾಗಿ ಕಣ್ಣೀರು ಹಾಕಿದ ಪ್ರಸಂಗ ನಡೆದಿದೆ. ನಗರದ ಮೀನಾಕ್ಷಿ ಚೌಕದಲ್ಲಿ ಯುವ ಸಮಾವೇಶ ನಡೆದಿದ್ದು, ಈ ವೇಳೆ 7 ಬಾರಿ ಸತತ ಯಾರಿಗೂ ಕೂಡ ಗೆಲ್ಲೋಕೆ ಆಗೋದಿಲ್ಲ. ಆದ್ರೆ 70 ವರ್ಷದ ವಯಸ್ಸಿನ ರಮೇಶ್ ಜಿಗಜಿಣಗಿ ಗೆಲ್ತಾರೆ. ಅಂದ್ರೆ ವಿಜಯಪುರ ಕ್ಷೇತ್ರದ ಜನರ ಪ್ರೀತಿ ಜಿಗಜಿಣಗಿಯವರ ಮೇಲಿದೆ ಎಂದಿದ್ದಾರೆ. ಅಣ್ಣಾಮಲೈ ಮಾತು ಕೇಳಿ ಭಾವುಕರಾದ ಸಂಸದ ರಮೇಶ್ ಜಿಗಜಿಣಗಿ ಕಣ್ಣೀರು ಒರೆಸಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಯದುವೀರ್ ಒಡೆಯರ್ ಪ್ರಚಾರ ಮಾಡಿದ್ದಾರೆ. ರಾಜ್ಯದಲ್ಲಿ 28 ಸ್ಥಾನವನ್ನ ಬಿಜೆಪಿ ಗೆಲ್ಲಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದಿರುವೆ, ಮತ ಹಾಕಿ ಗೆಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ. ದಾವಣಗೆರೆ ಜೊತೆ ಅರಮನೆಯ ನಂಟು ಯಾವಾಗಲೂ ಇರಲಿದೆ ಅಂತ ಹೇಳಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಪ್ರಚಾರದ ಬಳಿಕ ಜನರಲ್ಲಿ ಅಭಿಪ್ರಾಯ ಬದಲಾಗಿದೆ ಅಂತ ರಾಮುಲು ಹೇಳಿದ್ದಾರೆ. ಮೋದಿ ಬಂದು ಹೋದ ಬಳಿಕ ಜನರು ಬಿಜೆಪಿಯತ್ತ ಹೆಚ್ಚು ವಾಲಿದ್ದಾರೆ ಎಂದಿದ್ದಾರೆ. ಇನ್ನು ಪುನರ್ಜನ್ಮ ಎನ್ನುವ ತಮ್ಮ ಹೇಳಿಕೆಗೆ ಸ್ಪಷ್ಟಪಡಿಸಿದ ರಾಮುಲು, ಪುನರ್ಜನ್ಮ ಕೊಡಿ ಅಂತ ಪದೇ ಪದೇ ಕೇಳ್ತಿದ್ದೇನೆ. ನನಗೆ ಪಕ್ಷ ಜವಾಬ್ದಾರಿಯನ್ನ ಕೊಟ್ಟಿದೆ, ಹಾಗಾಗಿ ನಾನು ಕೇಳ್ತಿದ್ದೇನೆ. ಇದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ.